ರಾಜಕಾರಣಿಗಳಾದಂಥವರು ಮಾತಾಡುವಾಗ ಒಂದೇ ವಿಷಯ ಗಮನದಲ್ಲಿ ಇಟ್ಕೋಬೇಕು ಸರ್. ಮುಂದೆ ಯಾವತ್ತೋ ಒಂದು ದಿವಸ ಆ ಮನುಷ್ಯ ನನ್ನ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲ್ ಕೊಟ್ಟು ಶೇಕ್ ಹ್ಯಾಂಡ್ ಕೊಡುವಷ್ಟಾದರೂ ಇಲ್ಲ ನಾನು ಮಾಡಲ್ಲ ಸರ್. ನೀವೇನು ಸರ್ ಆತನು ಕತ್ಲು ಅಂತಾನೆ ಕಾಣಿಸಲ್ಲ ಅಂತಾನೆ, ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತೀರಾ. ಬೇಡ ಸರ್, ಪ್ಲೀಸ್ ಬೇಡ ಸರ್. ಆದರೆ ಓಕೆ, ಸಿಕ್ಕಿದಾಗ ಶೇಕ್ ಹ್ಯಾಂಡ್ ಮಾಡೋಣ. ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ವಾಟ್, ಬೇಡ ಸರ್. ನಾನು ಹೇಳ್ತಾ ಇದ್ದೆ, ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮಾದರಿಯಾಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ. ಸರ್ ನಿನ್ನೆ ನಿಮ್ಮ ಡಿಬೇಟಲ್ಲೇ ಅಲ್ಲ, ಒಂದು ನಿಮಿಷ, ಈ ಜಾಗದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬಂದು ಕೂಡಿಸಿದ್ರೆ ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿ ತಾವು ಮಾತಾಡಿದ್ದನ್ನು ತಾವು ಸಮರ್ಥನೆ ಮಾಡಿಕೊಳ್ತಾರೆ ಅಲ್ವಾ? ಇಷ್ಟೇ ಸಮರ್ಥನೆ ಮಾಡ್ಕೋಬೋದು. ನನ್ನನ್ನು ಹೆಂಗೆ ಪ್ರದೀಪ್ ಈಶ್ವರ್ ಅವರು ಇನ್ಸ್ಟಿಗೇಟ್ ಮಾಡಿ ಈ ರೀತಿಯ ಮಾತುಗಳನ್ನು ಆಡೋ ಹಂಗೆ ಮಾಡಿದ್ರು. ನೀವು ಹೇಳಿದ್ರಲ್ಲ, ಅವ್ರು ಒಂದು ಕಲ್ಲು ಹೆಸರು ನಾನು ಲಾರಿ ಲೋಡ್ ಮಾಡ್ತೀನಿ ಅಂತ, ಅವ್ರನ್ನ ಬುಲ್ಡೋಸರ್ ಹಚ್ತೀನಿ ಅಂತಾರೆ. ಇದು ಮುಗಿಯೋದಲ್ಲ ಸರ್, ಇದು ಮುಗಿಯೋದಲ್ಲ. ಬಟ್ ಒಟ್ಟಾರೆಯಾಗಿ ಯಾವ ಸಂದೇಶ ಕೊಡ್ತಿದ್ದೀವಿ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ಚರ್ಚೆ ಓವರಾಲ್ ನೆನ್ನೆ ನಿಮ್ಮ ಡಿಬೇಟಲ್ಲಿ ನೀವು ಹೇಳಿದ್ರಿ ಚರ್ಚೆ ಪ್ರಾರಂಭ ಆಗಿದ್ದು RSS ಇಂದ ಅಂತ. ಸರ್ ನಾವೇನು ಹೇಳಿದ್ವಿ, RSSನ ಗೌರ್ಮೆಂಟ್ ಪ್ರಿಮಿಸಿಸಲ್ಲಿ ನಡ್ಸಕ್ಕೆ ಬಿಡಲ್ಲ ಅಂತ. ನೋಡಿ ಸರ್, ನನ್ನ ಕ್ಷೇತ್ರದಲ್ಲಿ 2023 ಮೇ 29ನೇ ತಾರೀಕು, ನಾನು 13ನೇ ತಾರೀಕು ಗೆದ್ದೆ. 29ನೇ ತಾರೀಕು ಫಸ್ಟ್ KDP ಮೀಟಿಂಗ್ ಮಾಡಿದಾಗ, ಫಸ್ಟ್ KDP ಮೀಟಿಂಗಲ್ಲಿ ನಾನೊಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್. ಶಿಕ್ಷಣ ಇಲಾಖೆಯ ಶಾಲಾ ಪ್ರಾಂಗಣ ಆಟದ ಮೈದಾನದಲ್ಲಿ ಕಲಿಕಾ ಮತ್ತು ಕ್ರೀಡಾ ಮತ್ತು ಚಟುವಟಿಕೆ ಮಾತ್ರ ಅವಕಾಶ ಕಲ್ಪಿಸುವುದು, ಇತರ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅಥವಾ ಅವಕಾಶ ಕಲ್ಪಿಸಿಕೊಡಬಾರದೆಂದು ಮಾನ್ಯ ಶಾಸಕರು ನಿರ್ದೇಶಿಸಿದರು. ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ, ಮಂಚನಹಳ್ಳಿ ತಾಲೂಕು. ನಾನು 2 years ಬ್ಯಾಕೆ ಇದು ಆರ್ಡರ್ ಪಾಸ್ ಮಾಡಿ, ಫಾರ್ ಯುವರ್ ಇನ್ಫಾರ್ಮೇಷನ್, ಯಾವ ಪ್ರೋಗ್ರಾಮ್ಸು ಸರ್, ಪ್ರತಿ ಸಮುದಾಯದ ಜಯಂತಿ ಗೌರ್ಮೆಂಟ್ ಸ್ಕೂಲ್ ಪ್ರೆಮಿಸಿಸಲ್ಲಿ ನಡೆಯೋದು. ಮಕ್ಕಳು ಟೈಮ್ ಟೇಬಲ್ ಕಂಪ್ಲೀಟ್ ಆಗ್ತಿಲ್ಲ. ನಾನು ಪ್ರಾಕ್ಟಿಕಲಿ ನೋಡಿದೆ. ಚರ್ಚೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಜಿತ್ ಸರ್. ನಾನು ಹೇಳಿದ್ದು ಈಗ RSS ಬಗ್ಗೆ ಮಾತಾಡುವಾಗ ಸರ್ ನಾವೇನು ಕೇಳಿದ್ವಿ, ನಾನು ಪ್ರಿಯಾಂಕ್ ಖರ್ಗೆ ಸರ್ ಸ್ಟೇಟ್ಮೆಂಟ್ಗೆ ನನ್ನ ಸಹಮತ ಇದೆ. ಎಸ್, RSS ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆದರೆ ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ಹೇಳಿ, ನೀವೇನು ಮಾಡಿದ್ದೀರಾ ಕಾಂಟ್ರಿಬ್ಯೂಷನ್ ಹೇಳಿ. ಸುಮ್ಮನೆ ಏಕಾಏಕಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಥ್ರೆಟ್ ಕಾಲ್ ಮಾಡ್ತಾರೆ, ಅವ್ರನ್ನ ನಿಂದಿಸ್ತಾರೆ. ನಾವು ಕೇಳಿರೋ ಕ್ವಶನ್ಗೆ ಹಿಂಗೆ ದಾಖಲೆ ಈಗ ನಾನು ಹೇಳೋದು, ಈಗ ನಾನು 2 ವರ್ಷ ಏನು ಸಾಧಿಸಿದ್ದೀನಿ, ರಿಪೋರ್ಟ್ ಕಾರ್ಡ್ ಮೊನ್ನೆ BJP ಅವ್ರು ಕೊಟ್ಟನಲ್ಲ, ನೋಡ್ರಪ್ಪ ನಮ್ಮ RSS ಅಚೀವ್ಮೆಂಟ್ಸ್ ಇದು, ನೀವು ಯಾಕೆ ಮಾತಾಡ್ತೀರಾ ಸರ್? ನಾವು ಇವತ್ತಿಗೂ RSSನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಹೇಳಲ್ಲ? ಅಲ್ಲ, ನೀವು ನಿಮ್ಮ ಅಭಿಪ್ರಾಯ ಮಾಡಬೇಕಾ ಮಾಡಬಾರ್ದು? ಅಲ್ರಿ, ನೀವು ಹೇಳೋದು ಅಷ್ಟೊಂದು ಸೈದ್ಧಾಂತಿಕ ವಿರೋಧ ಇದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬೇಕು ಸರ್. ನಾನು ಹೇಳೋದು, ನಾವು RSSನ ಹೆಸರು ತಗೊಂಡು ಹೇಳೋದಿಲ್ಲ. ನೀವು 2 ವರ್ಷದ ಹಿಂದೆ ಕೊಟ್ಟಂತಹ ಆದೇಶದಲ್ಲಿ ಸರ್, ಇಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ RSSನ ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ಬೇಕಪ್ಪ ಸರ್. ನಾನು ಹೇಳೋದು, ಸರ್ಕಾರ ಹೊರಡಿಸುವ ಆದೇಶದಲ್ಲಾದರೂ ಹೇಳ್ಬೇಕು, RSS ಹೆಸರು ತಗೊಂಡು ಹೇಳ್ಬೇಕು, RSSನ ಚಟುವಟಿಕೆಗೆ ಅವಕಾಶ ಇಲ್ಲ ಅಂತ. ಇಲ್ಲ ಸರ್, ನಾವು ಯಾವುದೇ ಮಾತಾಡೋದೆಲ್ಲ ಮಾತಾಡಿ ಆಮೇಲೆ RSS ಅಂತ ನಾವೆಲ್ಲ ಹೇಳಿದ್ದೀವಿ, RSS ಬ್ಯಾನ್ ಮಾಡಬೇಕು ಅಂತ ನಾವು ಇದೇನಿದು? ಅಲ್ಲ ಸರ್, RSS ಅವರು ಪ್ರೋಗ್ರಾಮ್ಸ್ ಮಾಡ್ತಾರೆ, RSS ಸೇರಿದಂತೆ ಸರ್. ನಾವು ಆ ಗೌರ್ಮೆಂಟ್ ಫೀಲ್ಡಲ್ಲಿ ನಾವು ನಮಾಜ್ಗೂ ಪರ್ಮಿಷನ್ ಕೊಡಲ್ಲ, ಚರ್ಚ್ ಅವರು ಪ್ರೇಯರ್ಗೂ ಪರ್ಮಿಷನ್ ಕೊಡಲ್ಲ, RSSಗೂ ಪರ್ಮಿಷನ್ ಕೊಡಲ್ಲ ಸರ್. ನಾವು ಹಂಗೆ ಡ್ರ್ಯಾಗ್ ಮಾಡ್ತಾ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್ ಗಣೇಶನಿಡಕ್ಕೆ ಪರ್ಮಿಷನ್ ತಗೊಂತಾರೆ ಸರ್. ಒಂದು ಸಂಧಿಯಲ್ಲಿ ಪರ್ಮಿಷನ್ ತಗೊಳ್ಳದೆ ಗಣೇಶನ್ ಇಟ್ಟರೆ ಪೊಲೀಸ್ ಅವರು ಮತ್ತೆ ಒಂದು ದಿನ ಲೇಟಾಗಿ ವಿಸರ್ಜನೆ ಮಾಡಿದ್ರು ಪೊಲೀಸ್ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ನಾವು ನೀವು RSS ಚಟುವಟಿಕೆ ಮಾಡುವಾಗ ಅಪ್ಲಿಕೇಶನ್ ಹಾಕಿ ತಗೊಳ್ಳಿ ಪರ್ಮಿಷನ್, ನಾವು ಕೊಡಲ್ಲ ಅದು. ಈಗ ಇನ್ನೂ ಹೇಳ್ತೀನಿ, ಉತ್ತರಹಳ್ಳಿಯಲ್ಲಿ NPS ಇದೆ ಅಶೋಕ್ ಅಣ್ಣಂದು ಅಣ್ಣ. ಪ್ರತಿದಿನ ಸಂಜೆ 5ರಿಂದ 6 ಗಂಟೆ ಆ NPCಯಲ್ಲಿ RSS ಚಟುವಟಿಕೆಗೆ ಅವಕಾಶ ಕೊಡೋಣ. ಇಫ್ ಯು ಆರ್ ಸೋ ಅಫೆಕ್ಷನೇಟ್, ಸೋಮಣ್ಣ ಸಾಹೇಬ್ರದ್ದು NPS ಇದೆ, ಖಾಸಗಿ ಶಾಲೆಗಳಲ್ಲಿ ಕೊಡಿ. ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಬೇಡ ಅನ್ನೋದೇ ನಮ್ಮ ವಾದ. ಆಯ್ತು ರೀ, ಈಗ ಸರ್ವೆ ಮಾಡಿಸ್ತಾ ಇದ್ದಾರಪ್ಪ, ಏನು ಜಾತಿ ಗಣತಿ ಮಾಡಿಸ್ತಾ ಇದ್ದಾರೆ. NPS ಸ್ಕೂಲ್ ಟೀಚರ್ ಕರ್ಕೊಂಡೋಗಿ ಮಾಡಿಸಿ. ಯಾಕೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನ ಕರ್ಕೊಂಡೋಗಿ ನೀವು ಸರ್ವೆಗೆ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಸಿಲೆಬಸ್ ಕಂಪ್ಲೀಟ್ ಆಗದೆ ಇದ್ರು ಓಕೆನಾ? ಒಂದು ನಿಮಿಷ ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನ ಕರ್ಕೊಂಡೋಗಿ 10 ದಿವಸ ರಜೆ ಎಕ್ಸ್ಟೆಂಡ್ ಮಾಡ್ಕೊಂಡು ನೀವು ಜಾತಿ ಗಣತಿ ಮಾಡಿಸ್ತೀವಿ ಟೀಚರ್ ಹತ್ರ ಅಂತೀರಿ. ಕರ್ಕೊಂಡೋಗಿ NPS ಸ್ಕೂಲ್ ಟೀಚರ್ನ, ಈಗ DPS ಸ್ಕೂಲ್ ಟೀಚರ್ಸ್ ಕರ್ಕೊಂಡೋಗಿ. ಯಾಕೆ ಸರ್ಕಾರಿ ಮಕ್ಕಳ ಸಿಲೆಬಸ್ ಕಂಪ್ಲೀಟ್ ಆಗದೆ ಇದ್ರು ಓಕೆನಾ? ಅಜಿತ್ ಸರ್, ನಾನೇನಾದರೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಿದ್ರೆ ಈವಾಗಲೇ NPS DPS ಅವ್ರು ಸರ್ವೆಗೆ ಬರಬೇಕು ಅಂತ ಆರ್ಡರ್ ಇಶ್ಯೂ ಮಾಡ್ತಿದ್ದೆ. ನಿಮ್ಮ ಮಾತನ್ನ ಕೇಳಿ. ಇವತ್ತು ನಾನು ಶಾಸಕನಾಗಿ NPSಗೆ ನಾಳೆ ಪತ್ರ ಬರೀತೀನಿ, ದಯವಿಟ್ಟು ಬಂದು ತಾವು ಸೆನ್ಸಸ್ಸಲ್ಲಿ ಭಾಗವಹಿಸಿ ಅಂತ. ಬಂದರೆ ವೆಲ್ಕಮ್. ಒಂದು ಖಾಸಗಿ ಶಾಲೆಯವರು ಬಂದು ಸರ್ವೆ ಮಾಡೋಕ್ಕೆ ರೆಡಿ ಇದ್ದರೆ ಆ್ಯಂಡ್ ಐ ಆಮ್ ರೆಡಿ. ಈಗ ನಾನು ಸಪೋಸ್ ಮಿನಿಸ್ಟರ್ ಅಲ್ಲ, ನನಗೆ ಬೆಂಗಳೂರಲ್ಲಿರೋ NPS ಅವ್ರನ್ನ ಕರೆದು ಸರ್ವೆ ಮಾಡಿಸಿ ಅಂತಲ್ಲ. ಬಟ್ ನಮಗೆ
ಅಬೈಡ್ ಆಗೋರು ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡಿಸ್ತೀವಿ, ಅಗ್ರಿ. ಆದರೆ ನಿಮಗೆ ಗೊತ್ತಿರಲಿ ಸರ್, ಡ್ಯೂರೇಷನ್, ಸಿಲೆಬಸ್ ಕಂಪ್ಲೀಷನ್ಗೆ ಡ್ಯೂರೇಷನ್ ಎಷ್ಟಿದೆಯೋ ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ಹೇಳಿದ್ದಾರೆ, ಅಡಿಷ್ನಲ್ ಡೇಸಲ್ಲಿ ನಾವು ಸರ್ವೆ ಮಾಡಿಸ್ತಿರೋದು. ಇದು ಫ್ಯಾಕ್ಟ್ ಸರ್. ಸಪೋಸ್ ನಾನೇ ಮಿನಿಸ್ಟರ್ ಆಗಿದ್ದರೆ, ಸಪೋಸ್ ಆದರೆ ನಿಮ್ಮೆಲ್ಲರ ಕೃಪೆಯಿಂದ, ಎಲ್ಲರ ಕೃಪೆ ಅಂದರೆ ಒಳ್ಳೇದು. ಈಗ ಸರ್ರು ಹೇಳಿದ್ರು ಒಳ್ಳೇದಾಗಲಿ ಪ್ರದೀಪ್, ಅವರು ನನ್ನ ವೆಲ್ ವಿಷರು ಸರ್ರು. ವಾಟ್ ಮೇ ಬಿ ನನ್ನ ವೆಲ್ ವಿಷರ್, ನಾನು ಅವ್ರನ್ನ ಓದ್ಕೊಂಡಿದ್ದೀನಿ. ಸರ್ರು ಎಲ್ಲೋ ನಿನ್ಗೆ ಒಳ್ಳೇದಾಗಬೇಕು ಪ್ರದೀಪ್ ಅಂತ ನಾನು ತುಂಬ ಬ್ಲೆಸ್ ಮಾಡಿದ್ದಾರೆ. ವಿಶ್ವೇಶ್ವರ ಭಟ್ ಸರ್ ಬ್ಲೆಸ್ ಮಾಡ್ತಾರೆ. ಇಲ್ಲಿ ಕಿತ್ತಾಡುವುದು. ಆದರೆ ನೀವು ಹೇಳ್ದಂಗೆ ಆಲ್ CBSE ICSE ಸ್ಕೂಲ್ಸ್ ಟೀಚರ್ಸ್ನು ನಾನು ಆ ಕಾಡಕ್ಕೆ ಕೇಳಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ ಸರ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.